ಲೈಫಲ್ಲಿ ಒಂದು ಟೈಮಲ್ಲಿ ದುಡ್ಡು ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೂ ಚೆನ್ನಾಗಿ ಆರೋಗ್ಯ ಕೊಡಪ್ಪ ಅಂತ ದೇವರಲ್ಲಿ ಬೇಡ್ಕೋಬೇಕು ನೋಡ್ರಿ. ಯಾಕಂತ ಹೇಳ್ತೀನಿ, ಫುಲ್ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮಿನಿ ವ್ಲಾಗ್. ಏನಪ್ಪ ವಿಷಯ ಅಂದ್ರೆ, ಆಫ್ಟರ್ ಲಾಂಗ್ ಟೈಮ್ ನಾ ವ್ಲಾಗ್ ಮಾಡಕತ್ತೀನಿ. ಇಷ್ಟು ಡೇಸ್ ನಾ ಯಾಕೆ ವ್ಲಾಗ್ಸ್ ವಿಡಿಯೋಸ್ ಮಾಡಿಲ್ಲ ಅಂತ ಹೇಳ್ತೀನಿ. ಭಾಳ ದಿನ ಆದ್ಮೇಲೆ ಬೈಕ್ ಓಡ್ಸತ್ತೀನ. ಬಟ್ ನಮ್ಮ ಅಣ್ಣ ನೋಡಿದ್ರು ಫುಲ್ ಟ್ಯಾಂಕ್ ಇಟ್ಟಿದ್ದ ಪೆಟ್ರೋಲ್, ಮಸ್ತ್ ಅನ್ನಿಸ್ತು. ನಾ ಇವತ್ತು ಬೈಕ್ ಹತ್ಕೊಂಡು ಹಾಸ್ಪಿಟಲ್ ಕಡೆ ಹೊಂಟಿದ್ದ. ಯಾಕಪ್ಪ ಅಂದ್ರೆ 1 ವೀಕ್ ಬ್ಯಾಕ ಸ್ವಲ್ಪ ಸ್ಮಾಲ್ ಸರ್ಜರಿ ಮಾಡ್ಕೊಂಡಿದ್ನ. ಏನಿದು ಇವತ್ತು ಅದ್ರದ್ದು ಡ್ರೆಸ್ಸಿಂಗ್ ಮಾಡ್ಕೊಳಕ್ ನಾ ಹೊಂಟಿದ್ದ. ಬಟ್ ಈ ಟ್ರಾಫಿಕ್ ಸಲುವಾಗಿ ಜಸ್ಟ್ 10 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಕ್ 45 ಮಿನಿಟ್ಸ್ ಬೇಕಾಯ್ತು. ಫೈನಲಿ ಹಾಸ್ಪಿಟಲ್ ರೀಚ್ ಆಗಿ ಬೈಕ್ ನ ಪಾರ್ಕ್ ಮಾಡಿದೆ. ಬಟ್ ಪಾರ್ಕಿಂಗ್ ಅಲ್ಲ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡಿದ್ರೆ ವಾಚ್ಮ್ಯಾನ್ ಬಂದ್ಬಿಟ್ಟು 30 ರೂಪಾಯಿ ಕೇಳ್ತಾನೆ. ಫೈನಲಿ ಆಫ್ಟರ್ ಲಾಂಗ್ ವೇಟ್ ಡ್ರೆಸ್ಸಿಂಗ್ ಅಂತೂ ಕಂಪ್ಲೀಟ್ ಆಯ್ತು. ಸರ್ಜರಿ ಮಾಡ್ಕೋಬೇಕಾದ್ರೆ ಒಂದು 30 ಡೇಸ್ ಓಡಾಡ್ಸಿದ್ರು. ಅದು ರಿಪೋರ್ಟು, ಇದು ರಿಪೋರ್ಟ್, ಅದು ಇದು ಅಂತ. ಈಗ ಜಸ್ಟ್ ಡ್ರೆಸ್ಸಿಂಗ್ ಮಾಡ್ಕೊಳಕ 2.5 to 3 hours ವೇಟ್ ಮಾಡಿದೆ. ಥ್ರೂ ದಿಸ್ ವಿಡಿಯೋ ಎಲ್ರಿಗೂ ಹೇಳೋದೇನಪ್ಪ ಅಂದ್ರೆ, ಹೆಲ್ತ್ ನ ಚೆನ್ನಾಗಿ ನೋಡ್ಕೊಳ್ಳಿ. ಹೆಲ್ತ್ ಇಸ್ ವೆಲ್ತ್. ಈ ಬೆಂಗಳೂರಿನ ಬಿಸಿ ಶೆಡ್ಯೂಲ್ ಅಲ್ಲಿ ಜಾಸ್ತಿ ಜನ ತಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಾರೆ. ಜಾಸ್ತಿ ಯಂಗ್ಸ್ಟರ್ಸ್ ಜಂಕ್ ಫುಡ್ಸಿಗೆಲ್ಲ ಅಡಿಕ್ಟ್ ಆಗ್ಬಿಟ್ಟು ತಮ್ಮ ಹೆಲ್ತ್ ನ ಹಾಳು ಮಾಡ್ಕೋತಿದ್ದಾರೆ. ನಿಮಗೆ ನಿಜ ಅನ್ಸಿದ್ರೆ ಹೆಲ್ತ್ ಬಗ್ಗೆ ಕೇರ್ಲೆಸ್ ಮಾಡೋ ಆ ಫ್ರೆಂಡ್ಗೆ ಈ ರೀಲ್ ನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ತಪ್ಪದೆ ನಮ್ಮ ಪೇಜ್ ನ ಫಾಲೋ ಮಾಡಿ.